ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಸಂಜು ವ್ಲಾಗ್. ಇದು ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ಆಗಿರುತ್ತೆ. ನಾನು ಇಲ್ಲಿ ಬೆಳಗ್ಗೆನೇ ಬೇಗನೆ ಎದ್ದು ರಂಗೋಲಿ ಎಲ್ಲ ಬಿಟ್ಕೊಂಡೆ. ಅದಾದಮೇಲೆ ಮನೆಗೆ ತೋರಣ ಕಟ್ಟಬೇಕಲ್ವಾ, ಅದನ್ನು ತೋರಣ ಎಲ್ಲ ಕಟ್ಕೋತಾ ಇದ್ದೆ. ಆಲ್ರೆಡಿ ನಮ್ಮಮ್ಮ 5 ಗಂಟೆಗೆ ಎದ್ದು ದೇವ್ರ ಸಾಮಾನೆಲ್ಲ ಎಲ್ಲ ಕುಂಕುಮ ಎಲ್ಲ ಇಟ್ಕೋಬೇಕಿತ್ತಲ್ಲ, ಅದೆಲ್ಲ ಮಾಡ್ಕೋತಾ ಇದ್ರು. ಅದಾದಮೇಲೆ ನೀರು ಬರ್ತಾಯಿತ್ತಂತ ನೀರು ಕೂಡ ಇಟ್ಕೊಂಡ್ವಿ. ಆಮೇಲೆ ನಾನಿಲ್ಲಿ ಕಲಸಕ್ಕೆ ಯಾವ ರೀತಿ ಮಾಡ್ಕೋತೀವಿ ಹಬ್ಬದ ದಿನ ಅಂತ ನಾನಿಲ್ಲಿ ಮಾಡ್ತಾಯಿದ್ದೀನಿ ನೋಡಿ. ನಾವಿಲ್ಲಿ ಈ ಥರ ನಾವು ಯಾವುದೇ ಹಬ್ಬ ಆದರೂ ಕೂಡ ಈ ಥರ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ಥರ ಮಾಡ್ಕೋತೀವಿ. ಅಂದರೆ ಕುಂಕುಮ ಇಟ್ಕೊಳ್ಳೋದು ಈ ಥರ ಶೇಪ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ಈ ಥರ ಶೇಪ್ ಮಾಡ್ಕೊಂಡು ನಾನಿಲ್ಲಿ ಅರ್ಶಿಣಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಅದಾದಮೇಲೆ ಕಾಯಿ ಫುಲ್ ಅರ್ಶಿಣ ಎಲ್ಲ ಮಾಡಿಕೊಂಡು ಅದ್ರ ಮೇಲೆ ಈ ಥರ ಶೇಪ್ ಇಟ್ಕೊಂಡು ಕುಂಕುಮ ಹಾಕ್ಕೋಬೇಕು. ಅದಾದಮೇಲೆ ನೋಡಿ ನೀಟಾಗಿ ನೋಡಿ ಯಾವ ರೀತಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಕಳಸದ ಮೇಲೆ ಇಡೋಕ್ಕೆ ಅಂತ. ರೆಡಿ ಆಯಿತು ಕಳಸ. ಅದಾದಮೇಲೆ ನಾವಿಲ್ಲಿ ನಮ್ಮಮ್ಮ ಎಲ್ಲ ರೆಡಿ ಸಜ್ಜಿಗೆ ಮತ್ತು ಒಬ್ಬಿಟ್ಟೆಲ್ಲ ರೆಡಿ ಮಾಡಿಬಿಟ್ಟಿದ್ರು ಬೆಳಗ್ಗೆನೇ ಎಲ್ಲ. ಆ್ಯಕ್ಚುಲಿ ನಮ್ಮಲ್ಲಿ ಆ ವರಮಹಾಲಕ್ಷ್ಮಿ ಎಲ್ಲ ಕುಣಿಸೋದಿಲ್ಲ, ನಾವು ಸಿಂಪಲ್ಲಾಗಿ ಮಾಡಿರ್ತೀವಿ. ಅದಾದಮೇಲೆ ನಾಷ್ಟಕ್ಕೆ ಕಾಳು ಕಡಲೆಕಾಯಿ ಗೊಜ್ಜು ಮತ್ತು ಗೀ ರೈಸು. ಅದಾದಮೇಲೆ ಅಮ್ಮ ವಡೆ ಮಾಡಿ. ಇವತ್ತಿನ ವ್ಲಾಗ್ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.